ಕಡಿ ತೊಗೊಂಬಂದ್ಬಿಡನ್ ಬಾ, ಮತ್ತೆ ಹಣ್ಕಾಯಿ ಮಾಡಿಸ್ಬಿಡಣಂತೆ. ಹಂಗಲ್ವಾ, ಈಗ ಹಣ್ಕಾಯಿ ನೀನು ಒಡ್ಸಿದೆ ಅಂದ್ರೆ ಏನಕ್ಕೆ ಗೊತ್ತನ, ನಾವು ಮನೆಗೆ ಹೋಗುದಿಲ್ಲಲ್ಲ, ಈಗ ಸೀದಾ ನಾವು ಮತ್ತೆ ಬೇರೆ ಬೇರೆ ಗುಡಿ ನೋಡಕ್ ಹೋಗೋರು, ಕಾಯಿ ಕೆಟ್ಕೊಳ್ತೊಕ್ಕತ್ತದ ಅಲ್ಲೇ, ಮತ್ತೆ ಅದನ್ನ ಒಂದಿನ ಅಷ್ಟೇ ಭಾಳ ಅಂದ್ರೆ ಚಟ್ನಿ ಮಾಡ್ಬೇಕು ಮತ್ತೆ ಉಪಯೋಗಿಸ್ಬಿಡ್ಬೇಕಲ್ಲ. ಅದಕ್ಕೆ ನಾ ಅಂತೀನಿ ಯಾವ್ಯಾವ ಇದಕ್ಕೆ ಹೋಗಿರಲ್ಲ ಬೇಕಾರ ಆಶೀರ್ವಾದ ಮಾಡಿಸ್ಕೊ, ಇಲ್ಲಾಂದ್ರೆ ಸುಮ್ಮನೆ ದರ್ಶನ ಮಾಡಿ ಹೋಗ್ಬಿಡೋಣ ಅಂತೇನೆ ನಾನು. ಏನಂತಿ? ಬೇಡಪ್ಪ, ಜ್ಯೋತಿರ್ಲಿಂಗ ಒಂದು ಹಣ್ಕಾಯಿ ಮಾಡಿಸ್ಲಿಲ್ಲ ಅಂದ್ರೆ ಹೆಂಗ? ಹಂಗಾರೆ ಹಿಂಗೆ ಮಾಡೋಣ, ಆಶೀರ್ವಾದ ಮಾಡಿಸ್ಕೊಡ್ರಿ, ಒಡೆಯೋದು ಬೇಡ ಅಂತ ಹೇಳ್ಬಿಟ್ರ ಅದು. ಏನಂತಿ? ಅವನ್ನ ಮನೆಗೂ ಹಂಗ ತಗೊಂಡು ಹೋದ್ವಿ ಅಂದ್ರೆ 12 ಕಾಯಿನೂ ಬೇಕಂದಾಗ ಹೊಡ್ಕೊಂಡು ಮಾಡ್ಕೊಳಕ್ ಬರ್ತೈತಿ, ಏನಾಗದೈತಿ? ಹೌದಿಲ್ಲ? ಸರಿ, ಹೆಂಗಾರ ಮಾಡಿ ನಡಿ, ಹಂಗಾರ ಬಾ ಕಾಯಿ ಕೊಡಿಸ್ತೀನಿ. ಬಾರಪ್ಪ, ಏನು ಕನ್ನಡನ ನೆಟ್ಟಗೆ ಮಾತಾಡೋದಿಲ್ಲ, ನನಗಾರ ಸುಡುಗಾಡಿ ಹಿಂದಿ ಬರೋದಿಲ್ಲ, ನಡಿ. ಅಲ್ಲ ಚಮೇಲಿ, ಇದು ಗುಡಿ ಅಂತೂ ಭಾರಿ ಐತಲ್ಲ, ಎಷ್ಟು ವರ್ಷ ಸಾವಿರದ್ದು ಏನೋ ಇದಲ್ಲ, ಇವೆಲ್ಲ ಜ್ಯೋತಿರ್ಲಿಂಗಗಳು. ಇದು ಹಂಗ ಇಷ್ಟೇ ದಿಸದ್ದು ಅಂತ ಹೇಳಕ್ಕಾಗಲ್ಲ. ನೀನು ಒಂದು ಹಣ್ಕಾಯಿ ಮಾಡಿಸ್ಬೇಕು ಬೇಡ? ಅಲ್ಲ, ಪಾರ್ವತಿ ಮಾಡ್ಸಕತ್ತಾಳ, ಮತ್ತೆ ನಾ ಬೇರೆ ಮಾಡಿಸ್ಬೇಕನ? ಅಯ್ಯ, ಅದು ಆಕಿ ಮನಿಗಾತು, ನಿನ್ನ ಮನಿ, ನಿನ್ನ ಮಗ ಸೊಸಿ ಎಲ್ಲಾರು ಇಲ್ಲನ, ನೀನು ತಿರುಪಿ ಒಂದು ಮಾಡಿಸ್ಬೇಕು ಬೇಡ? ಆಕಿ ಮಾಡಿಸಿದ್ರೆ ಮುಗೀತು. ಅಯ್ಯೋ ದೇವ್ರೆ. ಶಾಂತ, ಹೋಗವ, ಒಂದೆರಡು ಬಾಳೆಹಣ್ಣರ ತರ ಹೋಗಿ ಮುಟ್ಟಿಸಿ ದಾರ್ಯಾಗ ಹೋಗ್ತಾ ತಿನ್ನಕ್ಕೆ ಬರ್ತೈತಿ. ಕಾಯಿ ಏನು ತರಬೇಡ, ಅವ್ರ ತರ ಅವ್ರು ಮಾಡ್ಸಿರೇನು ಬೇರೆ, ನಾವು ಮಾಡ್ಸಿರೇನು ಬೇರೆ ಅನು, ಅಣ್ಣಷ್ಟ ತುಂಬ. ಅಲ್ಲ, ಪಾರ್ವತಿ ಬೇರೆ ನಾ ಬೇರೆ ಅಂದಿ, ಈಗ ನೀನು ಅವರು ಒಂದನ? ಎಷ್ಟೇ ಆದ್ರೂ ನನ್ನ ಮಗಳ ಮನೆಗೆ ಕೊಟ್ಟಿಲ್ಲನ, ನನ್ನ ಮೊಮ್ಮಗಳನ್ನ. ಮತ್ತೆ ನಾವೆಲ್ಲ ಒಂದೇ ಕುಟುಂಬ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಬಾ, ಪಾಳಕತ್ತನು ಅವರು ಬರ್ಲಿ ತಡಿ, ಬರ್ತಾರ ಬಾ, ಎಲ್ಲೋಕಾರ ನಡಿ. ಅಲ್ಲ ಚಮೇಲಿ, ಅಲ್ಲಿ ಮುಂದೆ ನಿಂತಾಳಲ್ಲ ಆಕೆ ಅಂತೂ ಸೇಮ್ ನಮ್ಮ ಊರಾಗ ಒಬ್ಬಿಕ್ ರೇಣವ್ ಅಂತದಾಳ, ಹಂಗದಾಳ ನೋಡ. ಆಕಿನ ಬಂದಿಗಿಂದಾಳ ಏನ ಕೇಳಾರ ಕೇತಂತಡಿ. ಸುಮ್ಮನಿರ್ಬೇ ರೇಣವ್ ಅಂತ, ನೀನು ಬರೀ ಇಂಥವ್ ನೋಡಿ ಆಕ್ಯಾಕೆ ಬರ್ತಾಳೆ ಇಲ್ಲೇ, ಸುಮ್ಮನಿರು. ಇಲ್ಲ, ಸೇಮ್ ನಮ್ಮೂರಾಗ ರೇಣವ, ಗುಂಗುರು ಕೂದ್ಲ, ಕುರಿ ಕೂದ್ಲ, ಹಿಂಗ ಸೇಮ್ ಪಡೆಚ್ಚಿನಾಗ ಹಾಕಿ ತೆಗ್ದಂಗೈತಿ. ಅಕ್ಕಿ ಮಕಾನು ಸೇಮ್ ಕಡಬತ್ ಕಲ್ಲಿದ್ದಂಗೈತಿ, ಈಕಿ ಮಕಾನು ಸೇಮ್ ಕಡಬತ್ ಕಲ್ಲಿದ್ದಂಗೈತಿ. ಅಕ್ಕಿನ ಅನಿಸ್ತಾಯ್ತು ನನಗೆ, ಸುಮ್ಮನಿರು ನೀವು ಒಂದಿಟ್ಟು ಕೇತನ. ಅಯ್ಯೋ ದೇವ್ರೇ. ಅಲ್ಲ, ನಿನ್ನ ಹೆಸರು ರೇಣವನವಾ? ರೇಣವಲ್ಲ ನೀನು? ಕ್ಯಾ आप कौन मुझे मालूम नहीं. कौन ना ಮದರಂಗಿ ಕೋನ? ಅಲ್ಲ ಅದು ಬಿಡು, ಆ ಮದರಂಗಿ ಹಾಕೊಳ್ಳೋದು ಆಮ್ಯಾಗ. ಈಗ ನಿಮ್ಮ ಮೊದಲು ನನಗೆ ಹೇಳಿ, ನೀನು ರೇಣವಲ್ಲ? ಅಪ್ ಕ್ಯಾ ಬೋಲ್ ರೇ? ಮುझे समझ भी नहीं आ रहा. ಚಮೇಲಿ ಬಾಯಿ ಲೂಟೆ, ಈಗೇನ್ಲೇ ಮಾತಾಡತ್ಲೆ? ನಾವಂತ ಕೇಳ್ತೀನಿ, ಇದೊಂದು ಹೇಳ್ತತ್ತಲ್ಲ ತಗ, ಮಜ್ಗಿ ಮೊಸರು ಅಂತಾಳಪ್ಪ. ಏನು ತಿಳಿವಲ್ತ ಹೊಳಿವಲ್ತ ತಗ. ಮಜ್ಗಿ ಮೊಸರು ನಾನು ಕೇಳಿದ್ರೆ ನಾ ಏನು ಮೊಸರು ಮರಕ್ಕೇನ, ನಾ ಇಲ್ಲಿಂದ ತಂದ್ಕೊಡ್ಲೆ? ಇನ್ನು ದಾರ್ಯಾಗ ಅಂಗಡಿದ್ವಪ್ಪ, ಅಲ್ಲಿ ಬಿಟ್ಟು ಇಲ್ಲಿ ಕೇಳ್ತಾಳ ತಗ. ಬಾರಿ ಲೂಟಿ ಏನಂತಾಳ ಬಾಯ್ಲಿಕ್ಕೆ? ಅಯ್ಯೋ ದೇವ್ರೇ, ನಿನ್ ಕಟ್ಕೊಂಡು ಬಂದೇನಲ್ಲ, ಇದಿ ಕಟ್ಕೊಂಡು ಸಮಾಧಿಗೆ ಬಿದ್ದಂಗ ನಾನು. ಹಿಂದಿ ಅದ ನಿಂಗೆ ತಿಳಿಯಂಗಿಲ್ಲ, ಬಾರ ಯಾವ ತಾಯಿ. ಅಲ್ಲ ಹಂಗಾರಕಿ ನಮ್ಮ ರೇಣಿ ಅಲ್ಲ ಕಾಂತತಿ. ಇಷ್ಟೊತ್ತದ್ರೂ ನಿನಗೆ ಗೊತ್ತಾಗೋಲ್ತನ, ರೇಣಿನೂ ಅಲ್ಲ, ಯಾಕೆ ವಾಣಿನೂ ಅಲ್ಲ. ಅಲ್ಲ ಪಾಳೆ ಕಚ್ಕೊಂಡು ನಿಂತು ಬಿಟ್ಟಿರಿ, ಒಂದಿಟ್ಟು ನಮ್ಮ ಚಮೇಲಿನ ಮುಂದೆ ಬಿಡ್ರಿ ಪಾಪ. ಇಷ್ಟು ಗದ್ದಲ್ದಾಗ ಯಾವಾಗ ದಾಟಿ ಹೋಗ್ಬೇಕಿ, ಎಲ್ಲರಿಗೂ ಹೇಳ್ಕೊಂತ ಹೋಗ್ಯಾರ ಬರ್ತಾನೆ ತಗ. ಅಲ್ಲ ಹಿಂಗೆ ಮಾಡ್ರಿ, ಯಾಕಂದ್ರೆ ಆಕಿಗೆ ಟ್ಯೂಬರ್ ಆಗೈತಲ್ಲ. ಆ ಟ್ಯೂಬರ್ ಆದಾಗಿಂದ ತಲೆಯಾಗ ನಮ್ನಿ ನವಿಲ್ ಕೋಸಿಟ್ಟಂಗದು. ದಿನಕ್ಕೆ ದಿನ ಬೆಳಿತಿರ್ತೈತಿ ಪಾಪ. ಆಕಿ ಬದುಕಿರೋದ ಇನ್ನೊಂದು 3 ತಿಂಗಳು. ನಿಂಗೆ ಪಾಳೆ ಕಚ್ಕೊಂಡು ಅರ್ಧ ಸತ್ತು ಹೋಗ್ಬಿಡ್ತಾಳ. ಅದಕ್ಕೆ ಒಂದು ಈಟ ಮುಂದೆ ಬಿಡ್ರಿ, ಇವ ದಾಟೋಕೇವಿ. ಅಯ್ಯೋ ಎಲ್ಲರ ಮುಂದೆ ಹೇಳ್ಕೊಟ್ಟಿಡಾತಿಯಲ್ಲ, ನಿಂಗೆ ಯಾರು ಹೇಳಂದಿದ್ದೆ? ಏನು ಟೆನ್ಷನ್ ಅವ, ಈ ಮುದ್ಕಿ ಕಟ್ಕೊಂಡ್ಬಂದತ್ತಾಗ ನನ್ನ ಕರ್ಮ ಆತಾಗ. ಪಾರಿ ಎಲ್ಲಿ ಓದ್ಲಿಕ್ಕೆ ಪಾರವ, ನಾ ಬ್ಯಾಡ ಇಬ್ಬರೇ ಹೋಗೋಣ ಅಂತ ಬಡ್ಕೊಂಡೆ ನೋಡತ್ತಾಗ. ಇಲ್ಲ ಶಾಂತಕರು ಬರಲಿ ಅಂತೇಳಿ ಬಡ್ಕೊಂಡ್ಲ. ಈಗ ಕರ್ಕೊಂಬಂದು ಕಾಸ್ಲೆ ಅತ್ತಾಗ ಕುತ್ಗಿ ಇಚ್ಕತ್ತಾಗ, ಎತ್ತಾಗ ಹಾಳಾಗಿ ಹೋದ್ಲ ಏನು, ತೆಂಗಿನಕಾಯಿ ತರಕ್ಕೆ ಏನು ತೋಟಕ್ಕೆ ಹೋದ್ಲ ಏನಾತಾಗ? ಮುझे समझ भी नहीं आ रहा. ಅಯ್ಯೋ ದೇವ್ರೆ, ಹಿಂದಿ ಏನ? ಹಿಂದಿಯಾಗ ಹೆಂಗಪ್ಪ ಮಾತಾಡೋದು, ನನಗರ ಬರೋದಿಲ್ಲ. ಚಮೇಲಿ ಮೈ ಫ್ರೆಂಡ್. ದೋಸ್ತಿ ತಲಿ ಒಳಗ ಟೂಬರ್ ಹೈ 3 ತಿಂಗಳ ಮೇ ಸತ್ ಹೋಗ್ಯಾ. ಪಾಳ್ಯಾಕ ನೈ ಹಚ್ಚ, ನಿಂತ ಬ್ಯಾಸರ ಬಂದೆ. ತುಮ್ಮ ಸುಮ್ಮನೆ ಬಾಯಿ ಮುಚ್ಕೊಂಡು ಮುಂದೆ ಬಿಡೆ. ये बुड्ढी क्या बोल रही? मुझे समझ भी नहीं आ रहा, ये क्या बोल रहे? तेरी मेरी शीर खराब है. ಮಲವ ಬಾರ ಐತಾಗ ಅಲ್ಲೋಡ ಮುಂದೆ ಬಿಡು. ಒಟ್ಟು ಪಾಪ ಹಿಂಗಾಗೈತಿ ಈಗ ಅಂತಂದ್ರೆ ತಾವ ಗಂಡ ಇಂತಿ ಕುಚ್ಚು ಮಾತಾಡ್ತಾವ. ನಾನು ನಿನ್ನ ಜೋಡಿ ಪಾಳೆ ಹಚ್ಚಲ್ಲವ ಯವ್ವ ಆತಾಗ, ನಾವಲ್ಲೇ ಒಲ್ಲಿಲೆ. ಅಯ್ಯಯ್ಯ, ಹಂಗೆ ದರ್ಶನಕ್ಕೆ ಬಂದು ಹೋಗ್ಬಾರ್ದ? ತಡಿ ಬಂದೆ. ಮತ್ತೆ ಮಂದಿ ಮುಂದೆ ಹೋಗಾರೀಗ, ಮತ್ತೆ ತೀರಾ ಎಳದ್ ಹಿಂದೆ ಹೋಗಿತಾರ. ಈಗ ಮತ್ತೆ ಪೋಸ್ತಾಗಿಂದ ಪಾಳೆ ಕಚ್ಕೊಂಡು ನಿಂದಿರ್ಬೇಕು. ಮೇಡಮ್, ಅಮೃತ ಮೇಡಮ್ ಇದಾರಲ್ಲ? ಯಾರು ಇವ್ರು ಮೇಡಮ್? ಇವಾಗ ಸೂಪರ್ ಜೋಡಿ ಒಳಗೆ ಬರ್ತಾ ಇದಾರಲ್ಲ? ಹೇಳಿ. ಅವರು ಪ್ರೋಗ್ರಾಮ್ಗೋಸ್ಕರ ಒಂದು ಡ್ರೆಸ್ ಕೊಟ್ಟಿದ್ದಾರೆ ಆರ್ಡ್ರ್. ಅದು ಡ್ರೆಸ್ ಯಾವ ಥರ ಇರಬೇಕು ಅಂತೇಳಿ ಫೋಟೋ ಕೂಡ ಕಳಿಸ್ಯಾರ. ಆದರೆ ಸೇಮ್ ಟು ಸೇಮ್ ಹಾಗೆ ಬೇಡ, ಸ್ವಲ್ಪ ಚೇಂಜಸ್ ಏನಾದರೂ ನಿಮ್ಮ ಪ್ಲ್ಯಾನ್ಸ್ ಆ್ಯಡ್ ಮಾಡಂಗಿದ್ರೆ ಮಾಡಿರಿ. ಕಲರ್ ಕಾಂಬಿನೇಷನ್ನು ಡೀಟೇಲಾಗಿ ಹೇಳ್ಯಾರ, ಬರ್ಕೊಂಡಿನಿ. ಡ್ರೆಸ್ ಪೂರ್ತಿ ಅಂದರೆ ಈಗ ಒಂದು 3 ಡೇಸ್ ಒಳಗೆ ಬೇಕು ಅಂತ ಹೇಳ್ಯಾರ. ಅದು ಪೂರ್ತಿ ಬರ್ಕೊಂಡೇನು ಮೇಡಮ್ ಇಲ್ಲಿ. ಆರ್ಡ್ರ್ ಕೊಟ್ರಾ? ಯಾವ ಥರ ಡ್ರೆಸ್ ಇರಬೇಕು, ಮೆಟೀರಿಯಲ್ ಏನು ಎತ್ತ ಅಂತ ಹೇಳಿದ್ರ? ಅದು ಮೇಡಮ್ ಅವರು ಒಂದೇ ಹೇಳಿದ್ದು, ಡ್ರೆಸ್ ಪೂರ್ತಿ ಹೆಂಗಿರ್ಬೇಕಂತ ಹೇಳಿಲ್ಲ.
ಅಂದರೆ ಸ್ಕರ್ಟ್ ಮಾತ್ರ ಜೀನ್ಸಿನ ಬೇಕಂತೆ. ಅದಕ್ಕೆ ಮತ್ತೆ ಎಕ್ಸ್ಟ್ರಾ ನೀವೇನು ನಿಮ್ಮ ಡಿಸೈನ್ ಆ್ಯಡ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಮ್ಯಾಲೆ ಟಾಪೂ ಅಷ್ಟೇ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ಯಾವ ಥರ ಟಾಪ್ ರೆಡಿ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ಯಾರ. ಮೆಜರ್ಮೆಂಟ್ ಕೂಡ ಪೂರ್ತಿ ಅವರು ಕೊಟ್ಟಾರ. ಹೌದಾ? 3 ಡೇಸ್ ಅಂತಂದರೆ ಕಲರ್ಸ್ ಅವರು ಫೋನ್ ನಂಬರ್ ಕೊಡು, ನಾನೇ ಫೋನ್ ಮಾಡ್ತೀನಿ. ಫೋನ್ ಮಾಡಿ ಯಾವ ಕಲರ್ಸಲ್ಲಿದ್ದರೆ ನಿಮ್ಗೆ ಓಕೆ ಅಂತ ಕೇಳ್ಕೊತೀನಿ. ಮತ್ತು ನಾನು ಯಾವ್ದಾರ ಕಲರ್ ತರೋದು ನನಗೆ ಇಷ್ಟ ಆಗಿದ್ದು ತರೋದು, ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಸೊ ಕಲರ್ಸರ ಒಂದು ಕೇಳ್ತೇನೆ ಅವರಿಗೆ. ಸರಿ ಮೇಡಮ್. ಜೀನ್ಸ್ ಸ್ಕರ್ಟ್ ಅಂದರೆ ಬಾಂದಿನಿ ವರ್ಕ್ ಹಾಕಿದರೆ ಚೆನ್ನಾಗಿರ್ತೈತಲ್ಲ. ಈ ಫ್ರಿಲ್ ನೆರಿಗೆ ಅರ್ಬಿ ಇಲ್ಲಿ ಮೇನ್ ಫ್ರಂಟಿಗೆ ಬಂದು ಸ್ವಲ್ಪ ಅರ್ಬಿ ಹಿಂಗೆ ಫುಲ್ಲು ಲೈಸ್ ಥರ ಹಿಂಗೆ ಆರಾಮಾಗಿ ಬಿಡೋದು ಟೈ ಮಾಡೋ ಥರ ಇತ್ತಂದ್ರೆ ಚೆನ್ನಾಗಿ ಹಾಕೈತಲ್ಲ. ನನ್ನ ಲ್ಯಾಪ್ಟಾಪ್ ಅಲ್ಲೇ ರೂಮ್ನಾಗ ಐತಲ್ಲ, ನಾನೆಲ್ಲ ಡಿಸೈನ್ ಮಾಡ್ತೀನಿ. ಇದು ಶೋಭಾ ಬಂದಿಲ್ಲ ಇವತ್ತು? ಶೋಭಾ ಅವ್ರ ತಾಯಿಗೇನು ಹುಷಾರಿಲ್ಲಂತೆ, ಇವತ್ತು ಲೀವ್ ಹಾಕ್ಯಾಳ. ವರ್ಕ್ ಲೋಡು ಜಾಸ್ತಿ ಇದ್ದಾಗ ಈ ಥರ ಎಲ್ಲ ಆಕೈತಿ. ಹೋಗ್ಲಿ ಬಿಡ, ಆಮೇಲೆ ಟೈಮ್ ಸಿಕ್ಕಾಗ ಶೋಭಾಗೆ ಫೋನ್ ಹಚ್ಚಿ ಮಾತಾಡ್ತೀನಿ. ಅಂದಂಗೆ ನನ್ನ ಲ್ಯಾಪ್ಟಾಪ್ ತುಂಬ ಒಂದು ಸ್ವಲ್ಪ ನೋಡೋಣ, ಇಲ್ಲೇ ಕುಂತೀನಲ್ಲ ಸ್ವಲ್ಪ ಡಿಸೈನ್ ಹಾಕ್ತೀನಿ. ಹಾಗೆ ಅಮೃತ ಮೇಡಮ್ದು ಫೋನ್ ನಂಬರ್ ತುಂಬ. ಸರಿ ಮೇಡಮ್. ಯಪ್ಪ, ಇವತ್ತು ನಾಷ್ಟ ಮಾಡಿದ್ನೇ ಇಲ್ಲ ನಾನು. ಅಯ್ಯೋ, ನಾಷ್ಟನೇ ಮಾಡಿಲ್ಲ ಪಾಪ. ಅದಕ್ಕೆ ಅಷ್ಟು ತಿನ್ನು ಹಂಗೆ ಹೋಗಬೇಡ ಅಂತ ಹೇಳಿದ್ರು. ನಾನು 1-2 ಮಾವಿನ ಹಣ್ಣು ತಿಂದಿದ್ದೆ ಅಂತೇಳಿ ಊಟಕ್ಕೆ ನಾಷ್ಟಕ್ಕೆ ಏನೂ ತಿನ್ಬೇಕು ಅನ್ನಿಸ್ಲಿಲ್ಲ. ಈಗ ಹೊಟ್ಟೆ ಹಸಿವಾಗತ್ತೈತಿ. ಇಲ್ಲೇ ಕೆಳಗೆ ಹೋಟ್ಲ್ ಐತಲ್ಲ ಪೃಥ್ವಿ, ಲೈಟಾಗಿ ಹೋಗಿ 1-2 ಇಡ್ಲಿ ತಿನ್ಕೊಂಬರ್ಲೆ. ಹಂಗೆ ಮಾಡ್ತೇನೆ ತಡಿ, ಇಲ್ಲಾಂದ್ರೆ ಕೆಲಸ ಮಾಡೋಕ್ಕಾಗಲ್ಲ. ಯಪ್ಪ, ಪ್ರೆಗ್ನೆಂಟ್ ಇದ್ದಾಗ ಇಷ್ಟು ಹೊಟ್ಟೆ ಹಸಿವಾಗತ್ತಂತ ಅಂದ್ಕೊಂಡಿದ್ದಿಲ್ಲ. ತಿಂದ ಬರ್ತೇನೆ, ಇಲ್ಲಿಕಂದ್ರೆ ಕೆಲಸ ಆಗೋ ಮಾತಲ್ಲಿದೆ. ಅಶ್ವಿನಿ. ಓಹ್ ಅಮ್ಮ, ಏನು ನೀವು ಇಲ್ಲೇ ಮಾರ್ಕೆಟಿಗೆ ಏನಾರು ಬಂದಿದ್ರಾ? ಬರ್ರಿ ಬರ್ರಿ. ಕುಂದ್ರದ ಆಮೇಲೆ ಅಶ್ವಿನಿ, ನಿಮ್ಮ ತಾಯಿ ಹಿಂಗೆ ಮಾಡ್ತಾರಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡು. ಯಾಕಮ್ಮ, ಏನಾಯ್ತು? ಇನ್ನೇನಾಗ್ಬೇಕವ? ಅಲ್ಲ, ನಿಮ್ಮ ಅವ್ಗ ನಾನು ಬಿಕ್ಕಿ ಬೀಕ್ತಿ ಅದನ್ನೇನದ ನೆನಪಾಯ್ತೋ ಏನಿಲ್ಲೋ? ಯಾಕೆ, ಏನಾಯ್ತು? ಹಂಗೆ ಕೇಳ್ತೀರಮ್ಮ, ನೀವೇ ಅಲ್ಲ ಮೇನ್. ನಾನಲ್ಲವ ಮೇನ್, ಆಕೆ ಪಾರ್ವತಿಯರ ಅವ್ವ. ಕಲ್ಗಟ್ಟಿಗೆ ಅದಾರಲ್ಲ ಅವ್ರು, ಶಾಂತವ್ವ, ಅವ್ರವ್ವ, ಇವರೆಲ್ಲ ಮೇನ್. ನಾವು ಲೆಕ್ಕಕ್ಕಿಲ್ಲ, ಮಾಟಕ್ಕುಂಟು ಲೆಕ್ಕಕ್ಕಿಲ್ಲ. ಏನು ನಿಮ್ಮವ್ವ ಮಾಡಿದ್ ಸರಿನಾ? ನೀನೇ ಹೇಳಂಗಾರ ನೋಡೋಣ. ಎಲ್ಲ ಟೈಮು ಅವರೇ ಸರಿ ಇರೋದಿಲ್ಲ, ಕೆಲವೊಂದು ಟೈಮ್ ಇನ್ನಿದ್ದವರು ಸರಿ ಇರ್ತಾರ. ಅಮ್ಮ, ನೀವು ಏನಾಗೈತೆ ಅಂತ ಹೇಳಲಿಲ್ಲ ನಂಗೆ ಅರ್ಥ ಆಗಲ್ಲ. ಅಲ್ಲ ತಡಿ, ನಾನೇನು ನನಗೆ ನೋಡುವ ತಿಂಗ್ಳುಗಟ್ಲೆ ವರ್ಷಗಟ್ಲೆ ಮನಸ್ಸಿನಾಗ ಇಟ್ಕೊಂಡು ಶಿಟ್ ಒಳಗ ಮಾಡೋದು, ಕಂಡ್ರೆ ಮಾತಾಡ್ಸ್ಲಂಗಿರಿ, ಇವೆಲ್ಲ ನನಗಾಗಲ್ಲ. ನಾ ಏನಿದ್ದಿದ್ದು ನೇರ ಕೇಳಾಕತ್ತೇನೆ, ನೇರನೇ ಉತ್ತರ ಕೊಟ್ಬಿಡು. ನಿಮ್ಮವ್ವ 12 ಜ್ಯೋತಿರ್ಲಿಂಗ ನೋಡ್ಬೇಕಂತೆ ಮಾತಾಡ್ಕೊಂಡು ಹೊಂಟ್ರು. ಮತ್ತೆರಡು ದಿನ ಲೇಟು ಆಯ್ತು, ಡಿಡೀರ್ ಅಂತ ಏನು ಹೊಂಟಿಲ್ಲ. ಅದಾಗ್ಲೇವಾ, ಅದಕ್ಕಿಂತ ಮುಂಚೆ ಕಲಗಟ್ಟಿಗೆ ಫೋನ್ ಮಾಡಿ ಆ ಶಾಂತವ್ಗೆ ರೆಡಿ ಆಗಂತ ಹೇಳಿ ಅವ್ರ ಅತ್ತಿಗೂ ರೆಡಿ ಮಾಡಿ ಅವ್ರಿಗೆ ರೆಡಿ ಆಗಕ್ಕೆ ಟೈಮ್ ಕೊಟ್ಟು ಮಾತಾಡ್ಕೊಂಡು ಇವರು 5 ಮಂದಿ ಕಾರ್ನಾಗ ಹೋದ್ರು. ಹೌದಾ? ಯಾರ್ಯಾರು? ನಿಮ್ಮವ್ವ, ನಿಮ್ಮಣ್ಣ, ಆ ಶಾಂತವ್ವ, ಮತ್ತಾರು ಕಮಲವ್ವರು, ಆಮೇಲೆ ಅವ್ರ ಅತ್ತಿ, 5 ಮಂದಿ ಹೋದ್ರು. ನಿಮ್ದು 7 ಸೀಟರ್ ಕಾರ್. ಹೌದಾ? ಹಿಂದೆ ಲಗೇಜ್ ಇಡಾಕು ಜಾಗ ಇರ್ತೈತಿ. ಹೌದಾ? ಇನ್ನೂ 2 ಸೀಟ್ ಖಾಲಿ ಉಳಿದ್ವಾ ಇಲ್ಲ? ಅದು ಹೋಗ್ಲಿ, ಆ ಶಾಂತವರಿಗೆ ಕೇಳಿದಾಗ ಇವರು ನನ್ನ ಬೀಗರು, ನನ್ನ ಮಗಳನ್ನ ಅವ್ರ ಮನೆಗೆ ಕೊಟ್ಟೇನಿ, ನಾನು ಅಶ್ವಿನಿ ಅತ್ತಿ ಮಾವಗೂ ಕೇಳ್ಬೇಕು ಒಂದು ಮಾತು. ಏನು ಬಂದ್ರ ಭಾಳ ಅಂದ್ರೆ ಅವ್ರ ಅತ್ತಿ ನಮ್ಮ ಕಾರ್ನೇ ಬಂದರೂ ಬರ್ಬೋದು, ಏನಾತ? ಆಮೇಲೆ ಅವ್ರಿಗೆ ಕೇಳೇನಂದ್ಮೇಲೆ ಇವ್ರಿಗೂ ಒಂದು ಮಾತು ಕೇಳೋಣ. ನಾನೇನಾರ ನಿಮ್ಮ ಅವ್ನ ರೊಕ್ಕದಾಗ ಬರ್ತಿದ್ನೆ, ನಿಮ್ಮಪ್ಪನ ಅಲ್ಲ ಅಂದ್ರೆ ಮಾತಿಗೆ ಹೇಳತ್ತೇನೆ, ನಿಮ್ಮ ಅಪ್ಪಾಜಿ ರೊಕ್ಕದಾಗ ಬರ್ತಿದ್ನೆ, ನಾನು ನನ್ನ ರೊಕ್ಕ ಖರ್ಚು ಮಾಡಿ ಬರ್ತಿದ್ದೆ. ಏನು ಪೆಟ್ರೋಲಿಂದು ಕೊಡ್ತಿದ್ನಪ್ಪ, ನನಗೆ ಜೊತೆ ಬೇಕಾಗಿರೋದು ಹೋಗಾಕ ಬರಾಕ. ಏನು ನಮ್ಮ ರೊಕ್ಕದಾಗ ನಾ ಬರ್ತಿದ್ನೇ ಇಲ್ಲ? ಒಂದು ಮಾತಾರ ನಿಮ್ಮವ್ವ ಹಿಂಗೆ ಹೊಂಟೇವ್ರಿ, ನೀವು ಏನಾರ ಬರ್ತೀರಾ ನಮ್ಮ ಜೊತೆ ಅಂತೇಳಿ ಕೇಳಿದ್ಲನ? ನನಗೆ ನಿಮ್ಮ ಮಾವು ಗೊತ್ತು, ನಿನಗೆ ಗೊತ್ತು ನಿಮ್ಮ ಮಾವ ಎಷ್ಟು ಬ್ಯುಸಿ ಇರ್ತಾರ ಅಂತೇಳಿ. ಇನ್ನು ನಂದಿನಿ ಅಂತವಕ್ಕೆಲ್ಲ ಬರಲ್ಲ, ಆಮೇಲೆ ಆಕಿನ ಒಬ್ಬೇಕಿನ ಕರ್ಕೊಂಡು ನಂಗೆ ಹೋಗಕ್ಕಾಗಿಲ್ಲ. ಪ್ರೀತಮ್ಗೂ ಇಷ್ಟ ಇಲ್ಲ, ಅವನು ಜಾಸ್ತಿ ಬರಲ್ಲ ಜೊತೆಗೆ. ಆಮೇಲೆ ನಿಮ್ಮ ಮಾವಗೂ ಬೇಕು ಕೆಲಸಕ್ಕಿಲ್ಲ, ಅಷ್ಟು ದಿನ ಬಿಟ್ಬಿಟ್ಟು ಹೋದ್ರೆ ನಡೆಯಂಗಿಲ್ಲ. ಹೌದಾ? ನನಗೆ ದೇವ್ರಂದ್ರೆ ಎಷ್ಟು ಪ್ರೀತಿ, ಎಷ್ಟು ಇಷ್ಟ, ಎಷ್ಟು ಪೂಜೆ ಪುನಸ್ಕಾರ ಮಾಡ್ತೇನೆ ನಿನಗೂ ಗೊತ್ತೈತಿ. ಒಂದು ಮಾತಾರ ನಿಮ್ಮವ್ವ ಬರ್ತೀಯಾ ಅಂತ ಕೇಳಿದ್ಲ ನನ್ನ? ನೀವು ಮಾತಾಡ್ಕೊಂಡು ಹೋದ್ರವ್ರು ಜೊತೆಗೆ ನನ್ನ ಮಗನ ನಿಮ್ಮ ಮನೆ ಕಾವಲಕ್ಕೆ ಇಟ್ಟು ಹೋದ್ರು. ನೋಡ ಅಶ್ವಿನಿ, ನೀನೇ ಸ್ವಲ್ಪ ಯೋಚನೆ ಮಾಡ. ಏನ ನೀನು ನನ್ನ ಮನೆ ಸೊಸಿ, ನಮ್ಮ ಅತ್ತಿಗೆ ಮರ್ಯಾದೆ ಸಿಕ್ಕಿಲ್ಲ ಅನ್ನೋದು ನೀ ಯೋಚನೆ ಮಾಡ್ಬೇಕು. ನಿಮ್ಮವ್ವ ಪಾರ್ವತಿ ಅವ್ರ ಅವನ ಬಗ್ಗೆ ವಿಚಾರ ಮಾಡಿದ್ಲು, ಏನ ನಿನ್ನ ಅತ್ತಿ ಬಗ್ಗೆ ವಿಚಾರ ಮಾಡಲಿಲ್ಲ. ನಾನು ಬರ್ತೇನೋ ಬಿಡ್ತೇನೋ, ಒಂದು ಮಾತಾರ ನಿಮ್ಮವ್ವ ಕರೆದ್ಲಾ? ಕರಿಬೇಕಿತ್ತು. ಗಾಡಿಯಾಗ 2 ಸೀಟ್ ಖಾಲಿ ಇಟ್ಕೊಂಡು ಹೋದ್ರಿ ಇಲ್ಲಿಗ. ಏನ ಬರ್ತಿದ್ನೆ ಏನ? ನನಗೆ ನೋಡ್ಬೇಕಂತ ಆಸೆ, ಹೋಗ್ಬಾ ಅಂತಿದ್ರು ಇವರು, ನಾ ಬರ್ತಿದ್ದೆ. ನೋಡು, ನೀನೇ ಯೋಚನೆ ಮಾಡ. ನಂಗೆ ನಿಜ ಭಾಳ ಬೇಜಾರಾಗೈತಿ ಈ ವಿಷಯಕ್ಕೆ. ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗೈತಿ. ಏನ ನನ್ನ ಮಗಳು ತಪ್ಪು ಮಾಡಿದ್ರು ನಾನು ಅಕ್ಕಿಗೆ ಬೈತೇನೆ, ನಿನ್ನ ಪರ ವಹಿಸ್ಕೊಂತೇನೆ ಒಂದೊಂದ್ಸಲ. ಏನು ನಿನಗೂ ಗೊತ್ತೈತಿ, ಏನು ನಿನಗೇನು ಕಾಟ ಕೊಡ್ತೇನೆ, ಹಿಂಸೆ ಕೊಡ್ತೇನೆ ಅನ್ನಂಗಿಲ್ಲ, ಏನೂ ಇಲ್ಲ. ಹೌದಾ? ಯಾಕ ಅಷ್ಟು ಕರಿಲಾರ್ದಷ್ಟು ನಾನು ದೂರ ಆಗ್ಬಿಟ್ಟು ನಾನು ಈಗ ನಾವ ಎಲ್ಲರೂ ಸೇರಿ ಮಾತಾಡ್ಕೊಂಡು ಹೊಂಟು ನಾನು ನನ್ನ ಮಗಳ ಕಡೆ ಅತ್ತಿನದು ಕರೆದು ನಿಮ್ಮವನ್ ಕರಿಲಿಲ್ಲ ಅಂದ್ರೆ ನಿನಗೆ ಹೆಂಗಕ್ಕಿತ್ತೆ ಹೇಳಂಗಾರ ನೋಡೋಣ. ಈ ವಿಷಯಕ್ಕೆ ನಂಗೆ ಭಾಳ ಬೇಜಾರಾಗೈತೆ ಅಶ್ವಿನಿ. ಏನ
ಅಲ್ಲ ಅಮ್ಮ, ನೀವು ಬರ್ರಿ ಕುಂದ್ರ ಬರ್ರಿ. ನೀವು ಹೇಳಿದ ನಿಜ. ನಮ್ಮ ಒಂದು ಮಾತಾರ ಕರಿಬೇಕಿತ್ತು. ದಿಢೀರಂತ ಪ್ಲಾನ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಅಷ್ಟು ತೀರ ಒಂದು ವಾರ ಟೈಮ್ ಇಟ್ಕೊಂಡೇ ಹೋಗ್ಯಾರ ಅವರು. ನಿಮ್ಗೊಂದು ಮಾತು ಹೇಳಬೇಕಿತ್ತು. ಇಲ್ಲ, ನೀವು ಹೇಳೋದು ಸರಿಯಾಗಿ ಐತಿ. ನನಗೂ ಗೊತ್ತಾಗತ್ತಮ್ಮ ತಪ್ಪು ಸರಿ ಯಾವುದಂತೇಳಿ. ತೀರಾ ನಾನೇನು ಅಷ್ಟೇನು ಇದು ಅಲ್ಲ. ನಾನು ನಮ್ಮ ಅವ್ವನ ಕೇಳ್ತೀನಿ. ನೀವು ಬೇಜಾರು ಮಾಡ್ಕೋಬೇಡ್ರಿ ಅಮ್ಮ. ಅದು ಏನೋ ಕನ್ಫ್ಯೂಷನ್ ಆಯ್ತು ಅಥವಾ ಕರಿಯೋದು ಮರ್ತಲೋ ಏನೋ, ನಂಗೆ ಅದು ಏನೂ ಗೊತ್ತಿಲ್ಲ. ನಾನು ಕೇಳ್ತೀನಿ. ಬೇಡ ಅಶ್ವಿನಿ, ಬೇಡ. ಕರಿಯೋದು ಮರ್ತರು ಅಂತ ಮಾತ್ರ ಹೇಳ್ಬೇಡ. ಏನು, ನಂಗೆ ಭಾಳ ಸಿಟ್ಟು ಬರ್ತೈತಿ. ತರುಮರು ಆಗೋಕ್ಕೂ ಇಂಥದ್ದು ಇದ್ರೊಳಗೆ ಏನೂ ಇಲ್ಲ. ಅವ್ರನ್ನ ಕರಿಯೋಕೆ ಗೊತ್ತಾಯ್ತು, ನನ್ನ ಕರೆದಿಲ್ಲ ಅಂದರೆ ನಿಮ್ಮ ತಾಯಿಗೆ ಅವರೇ ಜಾಸ್ತಿ, ಅವರೇ ಹೆಚ್ಚು, ಅವರೇ ಕಂಫರ್ಟಬಲ್ ಅಂತ ಅರ್ಥ. ಏನು, ಇನ್ಮೇಲೆ ನಾನು ಯಾವತ್ತೂ ಇನ್ಮೇಲೆ ಎದಕ್ಕೂ ಇಂಟರ್ಫಿಯರ್ ಆಗಲ್ಲ ನಿಮ್ಮ ಫ್ಯಾಮಿಲಿ ಒಳಗೆ. ಏನ, ನಂಗೆ ಭಾಳ ಬೇಜಾರಾಗೈತಿ. ಬೇಡ, ಇನ್ಯಾದಕ್ಕೂ ಕರಿಯೋದು ಬೇಡ. ಈಗ ನೀ ಹೇಳಿದಿ ಅಂತ ಇನ್ಯಾವತ್ತರ ಎಲ್ಗಾರ ಹೊಂಟ ಕರೆದ್ರು ನಾನು ಬರೋದು ಇಲ್ಲ. ಅಮ್ಮ, ಅಲ್ಲಮ್ಮ, ಒಂದು ನಿಮಿಷ ಅಮ್ಮ. ಅಯ್ಯೋ ದೇವ್ರೆ, ಛೇ ಪಾಪ, ಇವ್ರು ಇಷ್ಟೊಂದು ಬೇಜಾರು ಮಾಡ್ಕೊಂಡು ಹೋದ್ರಲ್ಲ. ಈ ನಮ್ಮವ್ವ ಯಾಕೆ ಹಿಂಗೆ ಮಾಡ್ತಾಳಂತೆ ನಾನು. ಅಲ್ಲ, ಅವ್ರು ಹೇಳೋದ್ರಾಗೂ ತಪ್ಪೇನೈತಿ? ಬರ್ತಿದ್ರೋ ಬಿಡ್ತಿದ್ರೋ, ಒಂದು ಮಾತು ಕೇಳಕ್ಕೆ ಏನಾಕಿತಿ ನಮ್ಮವ್ವಗೆ. ಅವ್ರು ರೊಕ್ಕ ಖರ್ಚು ಮಾಡ್ಕೊಂಡು ಅವ್ರು ಬರ್ತಿದ್ರು ಅಷ್ಟೇ, ಜೊತೆಗೊಂದು ಆಸರೆ ಹಾಕಿದ್ರು. ಛೇ, ಇದರಿಂದ ಇನ್ನೂ ಸ್ವಲ್ಪ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಕಿತ್ತು. ಆ ನಂದಿನಿಗೆ ಬುದ್ಧಿ ಕಲಿಸ್ಬೋದಿತ್ತು. ಛೇ, ಮೊದಲ ಅತ್ತೆ ನಮ್ಮಮ್ಮ ಅತ್ತಿ ಬಾಸಿಟ್ಟಾಗ್ಯಾಳ. ಇನ್ನು ನಂದಿನಿ ಉರಿ ಬೆಂಕಿಗೆ ತುಪ್ಪ ಸುರಿದಂಗೆ ನಾನಿನ್ನೂ ಹೋಗೋದು 15 ದಿನ ಆಕತ್ ಮನೆಗೆ. ಅಲ್ಲಿ ಮಠ ಅದು ವಾತಾವರಣನ ಚೇಂಜ್ ಮಾಡ್ತಾಳಕ್ಕೆ. ಅದು ಏನೇನು ತಲೆಯಾಗಿ ತುಂಬ್ತಾಳೋ ಏನೋ. ಛೇ, ನೆನಪಿಸ್ಕೊಂಡ್ರೆ ಯೋಚನೆ ಮಾಡಿದ್ರೆ ತಲೆ ತಿರ್ಗಾತತ್ ನಂದು. ಅಯ್ಯೋ, ಎಂಥ ಹುಚ್ಚರ್ ಸಂತೆ ಆಗ್ತಿದ್ದು. ಮೇಡಮ್, ನಿಮ್ಮ ಲ್ಯಾಪ್ಟಾಪ್ ಕಾಣ್ತಾ ಇಲ್ಲ. ಅಲ್ಲೇ ಒಳಗಿರ್ಬೇಕು ತಗೋ. ನೀನೇ ಕೇಳಿಸ್ಕೊಂಡಿಲ್ಲ ಎಷ್ಟೊತ್ತು ಏನಾತಂತೇಳಿ. ನಂಗೆ ಯಾಕೋ ಮೂಡಿಲ್ಲ. ನಾನು ಡಿಸೈನ್ ಮನೆಗೆ ಹೋಗಿ ಮಾಡ್ತೀನಿ. ನೀ ಮಾಡ್ಕೋಗಿ ನಿನ್ನ ಕೆಲಸ. ಬಟ್ ಮೇಡಮ್, ಅವರಿಗೆ ನಾವು 3 ಡೇಸ್ನಾಗ ಕೊಡ್ತೇವೆ ಅಂತ ಹೇಳೇವಿ. ಇವತ್ತಿನ ಡೇ ವೇಸ್ಟ್ ಆಕೈತಲ್ಲ. ದೆನ್ ಇಟ್ಸ್ ಓಕೆ. ರೆಡಿಮೇಡ್ ಸ್ಕರ್ಟ್ ಅಂತೂ ಸಿಗ್ತೈತಿ. ಅದಕ್ಕೆ ಡಿಸೈನ್ ಅಲ್ಲ, ನಾನು ರೆಡಿ ಮಾಡ್ತೀನಿ. ನನಗೀಗ ಒಂದು ಸ್ವಲ್ಪ ತನ ನೆಮ್ಮದಿ ಕುಂದಿರ್ತೀನಿ. ಲಕ್ಷ್ಮಿ, ಅಯ್ಯೋ ನಿನ್ನ ಅಲ್ಲೆಲ್ಲ ಹುಡ್ಕಾಡಕತ್ತೀನಿ, ಇಲ್ಲಿ ಬಂದು ಕೂತಿಯಲ್ಲ ನೀನು. ಅಯ್ಯೋ, ನೀವು ಓದ್ರಿದ್ ಕೇಳಿಸಿಲ್ಲ ರೀ ನಂಗೆ. ಕೇಳಿತ್ತಂದ್ರೆ ಬರ್ತಿದ್ದೆ. ಯಾಕೆ, ಏನಾರು ಬೇಕಾಗಿತ್ತಾ? ಬೇಕಾಗಿತ್ತು, ಆದ್ರೆ ಯಾಕೆ ಏನಾಯ್ತು? ಭಾಳ ಸುಸ್ತಾದಂಗೆ ಕಾಣತಿಯಲ್ಲ. ಓ, ನಮ್ಮವ್ ಏನಾರ ಅಂದ್ಲಾ? ಹೋಲ್ ಬಿಡ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡ. ಏನು ಮಾಡಾಕತ್ತಿ ಹೇಳ. ನಮ್ಮವ್ಗೆ ಎಷ್ಟು ಹೇಳಿದ್ರು ಆಕಿದ್ ಬದಲಾಗೋದಿಲ್ಲ. ಹಂಗೆ ಒಟ್ಟು ಏನಾರ ಒಂದು ಅಂತಾನೆ ಇರ್ತಾಳೆ. ಅದಕ್ಕೆಲ್ಲ ಬೇಜಾರಕ್ಕಾರನ. ಅಲ್ಲ, ನಿನಗೆ ಗೊತ್ತೈತೆ ನಮ್ಮವ್ನ ಸ್ವಭಾವ ಏನು ಅಂತೇಳಿ. ಏನು ಇವತ್ತು ಹೊಸ್ದಾಗಿ ನೋಡತ್ತಿರದ ಹೇಳು? ಅಯ್ಯೋ ಇಲ್ಲ ರೀ, ಅತ್ತೆಯವ್ರು ಏನಂದಿಲ್ಲ. ಬೆಳಗ್ಗಿಂದ ನಾನು ಅವ್ರನ್ನ ಮಾತಾಡ್ಸಿಲ್ಲ. ತಡವಾಕ ಹೋಗಿಲ್ಲಪ್ಪ, ಯಾಕೆ ಬೇಕತ್ತಾಗಂತೇಳಿ. ಒಂಥರ ಹೆಂಗೆ ಆಗ್ಬಿಡತ್ತಂದ್ರೆ ನನಗೆ ಒಂಥರ ತಲೆ ಕೆಟ್ಟು ಹೋದಂಗೆ ಆಗ್ಬಿಡುತ್ತೆ. ಸುಮ್ಮನೆ ಮಾತಾಡೋದು, ಅವ್ರು ಒಂದು ಏನಾರು ಅನ್ನೋದು ಯಾಕೆ. ಸುಮ್ಮನೆ ಅಡುಗೆ ಮಾಡಿಡ್ತೇನೆ. ನಾನು ಕಾಲೇಜಿಗೆ ಹೋಗೋದಿದ್ರು ಹೋಗಿರ್ತೀನಿ. ಇವತ್ತು ಸೂಟಿ ಮಾಡೀನಿ. ಇಲ್ಲಾಂದ್ರೆ ಏನು ಮಾಡ್ತೀನಿ, ಆ ಸೋಪಾಣಿ ಕಾಕನ ನೀಡ್ತಾಳ. ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತೀನಪ್ಪ. ಒಂದ ಮನೆಯಾಗಿದ್ರು ಸ್ಟ್ರೇಂಜರ್ಸ್ ಇದ್ದಂಗೆ ಅದೇ. ಹೋಲ್ ಬಿಡು, ಮತ್ತೆ ಈಗ ಏನು ಮಾಡಾಕತ್ತಿ ಹೇಳು. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ. ಯಾವಾಗ ಆಕಿಗೆ ಚಂದಾಗಿರ್ಬೇಕು ಅನ್ಸತ್ತೆ ಇರ್ತಾಳ. ಮತ್ತೆ ಯಾಕೆ ಸಪ್ಪು ಕುಂತಿ? ಕಾಲೇಜಿಗೆ ಯಾಕೆ ಹೋಗ್ಲಿಲ್ಲ ಇವತ್ತು? ಯಾಕೆ ಗೊತ್ತಿಲ್ಲ, ಬೆಳಗ್ಗಿಂದನೂ ಒಂಥರ ತಲೆ ಹೊಡ್ತಾ ಅಂದ್ರೆ ಹೊಡ್ತಾ, ಒಂಥರ ಆರಾಮ ಅನ್ಸೋಲ್ದು. ಒಂಥರ ದುಂಡ್ರಿಸ್ದಂಗೆ ಹಾಕತ್ಬಿಟ್ಟದೆ. ಸಮಾಧಾನನೇ ಇಲ್ಲ. ಯಾಕೋ ಜ್ವರಗಿರ ಬಂದವು. ಏನು ಅನ್ನಿಸ್ತೈತಿ, ಮೈ ಏನು ಬಿಸಿ ಇಲ್ಲ, ಆದ್ರೆ ಸುಸ್ತು. ಹೌದಾ? ಗುಳಿಗೆ ಕೊಡ್ಲೇನ? ಗುಳಿಗೆ ನನ್ನ ಹತ್ರ ಜ್ವರದ ಗುಳಿಗೆ ಐತಿ. ಮತ್ತು ನಿನ್ನ ಮೈ ಬಿಸಿ ಇಲ್ಲ ಅಂತೀಯಲ್ಲ? ಹೌದು, ಮೈ ಏನು ಬಿಸಿ ಇಲ್ಲ. ಓ, ನನಗೆ ಅನ್ನಿಸ್ತೈತಿ ಒಂಥರ ಈ ಕಳ್ಳಾಗ ಜ್ವರ ಅಂತಾರಲ್ಲ, ಒಂಥರ ಈ ಕಳ್ಳು ಒಳಗೆ ಹೊಟ್ಯಾಗ ಜ್ವರ ಬಂದು ಆಮೇಲೆ ಮೈಗೆ ಬರ್ತದಂತೆ. ಹಂಗೇನಾರ ಆಗಿರ್ಬೇಕು. ಹ್ಞೂ, ಆಗಿರ್ಬೇಕು. ತಲೆ ಎಲ್ಲ ವಜ್ಜಿ. ಹೌದಾ? ಹಂಗಾರೆ ಹಿಂಗೆ ಮಾಡು, ಬಾ ದವಾಖಾನಿಗೆ ಹೋಗ್ಬರ ನಡಿ. ಈಗ ಮೊದಲೇ ಎಂತೆಂಥವೋ ಕಾಯಿಲೆ ಬರ್ತಾ ಇದಾವು. ಯಾವ ಏನು ಎತ್ತ ಈ ಒಂದು ಗೊತ್ತಾಗೋದಿಲ್ಲ. ನೆಗ್ಲೆಕ್ಟ್ ಮಾಡೋದು ಬೇಡ. ನಡಿ, ಹೋಗಿ ಬಂದ್ಬಿಡಣ. ಯಾವುದಕ್ಕೂ ಒಂದ್ಸಲ ತೋರಿಸ್ಕೊಂಬಂದ್ರೆ ಏನು ಅನ್ನೋದೆಲ್ಲ ಗೊತ್ತಾಗತ್ತಗ. ಸುಮ್ಮನೆ ಏನು ಎತ್ತ ಹಿಂಗೆ ಯಾಕಾತು ಅನ್ಕೊಂತ ಕುಂದ್ರ ಬದ್ಲಿ ಅದು ಆಗೇ ಬಿಡ್ಲಿ. ನಡಿ ಹೇಳು. ಸರಿ, ಹೋಗ್ಬರೋಣ. ಯಾಕೆ ಕರೆನ ಆರಾಮ ಅನ್ಸೋಲ್ದ್ರಿ. ಇಲ್ಲಾಂದ್ರೆ ನಾ ಹಂಗೆ ಸಣ್ಣ ಪುಟ್ಟಕ್ಕೆಲ್ಲ ನಾನು ಹಾಸ್ಪಿಟ್ಲ್ ಅನ್ನಂಗಿಲ್ಲ. ನಂಗೆ ಯಾಕೆ ಕರೆನ ಒಂಥರ ಇವತ್ತು ಆರಾಮ ಅನ್ಸವಲ್ದು. ನಿನ್ನೆಯಿಂದನೂ ಹಂಗೆ ಆಗತ್ತೈತಿ. ನಾನು ಏನ ಎತ್ತ ಅಂತೇಳಿ ನಾನು ಸುಮ್ಮನೆ ಆಗ್ಬಿಟ್ಟೆ. ನಿನ್ನೆಯಿಂದನೂ ಹಂಗೆ ಸೇಮ್ ಆಗತ್ತೈತಿ ನೋಡ್ರಿ. ಹೇಳ್ಬೇಕಾ ನಿನ್ನೆಯಿಂದನ ಆಗತ್ತೈತಿ ಅಂದ್ರೆ? ನೀನು ಎಲ್ಲ ನೆಗ್ಲೆಕ್ಟೇ ಮಾಡೋದು. ನಡಿ ಎದ್ದೇಳು ರೆಡಿಯಾಗಿ ಹೋಗ್ಬರೋಣ. ರೆಡಿ ಆಗಕ್ಕೆ ಏನೈತ್ರಿ, ಸ್ನಾನ ಮಾಡಿ ಹಾಕೊಂಡೇನಿದನ್ನ. ನೋಡ್ರಿ, ಇದ್ರಾಗ ಹೋಗ್ಬರೋಣ. ಸರಿ, ಹಂಗಾರ ಕಾರ್ ಚಾವಿ ತೊಗೊಂಬರ್ತಂತೇಳಿ. ಅಲ್ಲ, ನೀವೇನೇ ಮತ್ತೆ ಎದಕ್ಕೆ ಕರೆದ್ರಿ? ನನಗೆ ಯಾಕೋ ತಲೆ ಹೊಡೆ ಆಯ್ತಾ, ಚಲೋ ತಿಂಗ್ ಚಾ ಮಾಡ್ಕೊಡ್ತೀನಿ ಅಂತ ಕರೆದೆ. ಮತ್ತು ನಿಂಗೆ ಆರಾಮ ಅನ್ಸೋಲ್ದು ಅಂದಿಲ್ಲ. ಬಾ, ಅಲ್ಲೇ ಹೋಟ್ಲಾಗ ಒಂದು ಚಾ ಕುಡ್ದು ಏನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬರ್ತಾ ಒಂದು ಹೋಟ್ಲಾಗ ಚಲೋ ಚಾ ಕುಡ್ದು ಬರೋಣ. ನಡಿ. ಹಾಂ, ನಡ್ರಿ. ಅತ್ತಿಯರಿಗೆ ಹೇಳಿ ಬರ್ತೇನೆ ತಡ್ರಿ. ನಾನೆಲ್ಲ ಹೇಳಿ ಚಾವಿ ತೊಗೊಂಡು ಬರ್ತೀನಿ. ನೀನೇನು ಮತ್ತೆ ಒಳಗೆ ಬರಬೇಡ. ಇಲ್ಲಿಂದ ಇಲ್ಲೇ ಹೋಗೋಣ. ನಡಿ. ಅಯ್ಯಪ್ಪ ದೇವ್ರೆ, ಯಾಕೆ ಎಷ್ಟು ತಲೆ ಹೊಡೆಯತಿ. ಒಂದೆರಡು ಗುಳಿಗೆ ತಂದಿಟ್ಕೋಬೇಕು. ಯಾವಾಗಾರ ಬೇಕಾದ್ರೆ ತೊಗೋಬೋದು.
ಯಾಕೆ ಒಂಥರ ಸಮಾಧಾನನೂ ಆಗವಲ್ತು ಏನಾಗೈತೆ ಏನೋ